ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ವಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ VB ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ A ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈಕಾಲು ತುಂಡಾದ್ರೆ ಮರುಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಟಿಕ್ ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, OPD, IPD, ICU, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9071117444, 08472325918. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬ್ಯಾಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CSED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷಿನ್, ಆರ್ಥೋ
ಎಂಡೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ. ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಓರ್ಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರೋಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್
ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಏಪ್ರಿಲ್ 15ರಂದು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹಾಸ್ಟೆಲ್ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಅಧ್ಯಕ್ಷ ಭೀಮಶೆಟ್ಟಿ ಅಂಪಳ್ಳಿ ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರು ಕಳೆದ 1 ವರ್ಷದಿಂದ ಬಹಳ ಸಂಕಷ್ಟದಲ್ಲಿ ಒದ್ದಾಡುತ್ತಿದ್ದಾರೆ. ಸರ್ಕಾರವು ಕಳೆದ ವರ್ಷ 2025ರ ಮಾರ್ಚ್ ರಂದು ಕನಿಷ್ಠ ವೇತನ 25,000 ರೂಪಾಯಿ ನಿಗದಿಪಡಿಸಿದ್ದು ಇಲ್ಲಿಯವರೆಗೂ ಜಾರಿಯಾಗಿಲ್ಲ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಕಳೆದ ವರ್ಷಗಳಿಂದ ವೇತನ ಹೆಚ್ಚಳ ಮಾಡದೇ ಇರುವುದರಿಂದ ಕಾರ್ಮಿಕರು ಗೋಳಾಡುತ್ತಿದ್ದಾರೆ. ಸರ್ಕಾರ ಸಹ ಇತ್ತ ಕಡೆ ಗಮನ ಹರಿಸುತ್ತಿಲ್ಲ. ಅಲ್ಲದೆ ಮ್ಯಾನ್ ಪವರ್ ಏಜೆನ್ಸಿಗಳ ಶೋಷಣೆಗೆ ತಪ್ಪಿಸಲು ಬೀದರ್ ಮಾದರಿಯ ಸಹಕಾರ ಸೊಸೈಟಿ ಪ್ರಾರಂಭಿಸಬೇಕು. ಎಲ್ಲಾ ನೌಕರರಿಗೆ ಸೇವಾ ಭದ್ರತೆ ಕೊಡಬೇಕು. ವಾರಕ್ಕೊಂದು ರಜೆ ಕಡ್ಡಾಯವಾಗಿ ಕೊಡಬೇಕು. ಕ್ರೈಸ್ತ ವಸತಿ ನಿಲಯಗಳಲ್ಲಿ 11 ಜನ ಸಿಬ್ಬಂದಿಗಳನ್ನ ಕೊಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನ ಈಡೇರಿಸಬೇಕೆಂದು ಆಗ್ರಹಿಸಿ ಏಪ್ರಿಲ್ 15ರಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಹೋರಾಟ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಎಂದರು. ಇಡೀ ರಾಜ್ಯದ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರ ಬೇಡಿಕೆಗಳಿಗಾಗಿ ನಾವು ಇದೇ ಏಪ್ರಿಲ್ 15ರಂದು ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರ ಗಮನ ಸೆಳೆಯಬೇಕಾಗಿದೆ. ಯಾಕಂದರೆ ಕಳೆದ ವರ್ಷ ಹೋದ ವರ್ಷ ಮಾರ್ಚ್ ತಿಂಗಳಲ್ಲಿ ನಾವು ಕನಿಷ್ಠ ವೇತನ 25,000 ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಸರ್ಕಾರ ಇಲ್ಲಿವರೆಗೂ ಕೂಡ ಅವ್ರ ಕನಿಷ್ಠ ವೇತನ ಜಾರಿಯಾಗಿಲ್ಲ. ಅದು ಕೋರ್ಟಿಗೆ ಹೋಗ್ಯಾರ ಮ್ಯಾನ್ ಪವರ್ ಏಜೆನ್ಸಿಗಳು ಅಂತ ಹೇಳ್ತಾರೆ. ಇವರು ಕಮಿಟಿ ಮಾಡ್ಯಾರ. ಆ ಕೋರ್ಟಿಗೆ ಹೋದ್ರೂ ಕೂಡ ಆ ಕಮಿಟಿ ಮಾಡಿ ನಾವು ಬಗೆಹರಿಸ್ತೀವಿ ಅಂಥೇಳಿ ಕಳೆದ 1 ವರ್ಷ ಹಿಡಿದು ಆ ಕಮಿಟಿ ಮಾಡಿದ್ರೂ ಕೂಡ ಇಲ್ಲಿವರೆಗೆ ಏನೂ ಮಾಡಿಲ್ಲ. ಕನಿಷ್ಠ 4 ವರ್ಷದಿಂದ ನಮ್ಮದೇನು ವೇತನ ಇತ್ತು, ಅದೇ ವೇತನ ಇವತ್ತದ. 4 ವರ್ಷದಿಂದ ಇದ್ದಂಥ ಎಲ್ಲ ಬೆಲೆಗಳು 1ಕ್ಕೆ 2 ಪಟ್ಟು ಹೆಚ್ಚಾಗ್ಯದ. ಆದರೆ ನಮ್ಮ ವೇತನ ಹೆಚ್ಚಾಗಿಲ್ಲ. ಹೀಗಾಗಿ ನಮ್ಮ ಹಾಸ್ಟೆಲ್ ನೌಕರರು ಭಾಳ ಅತಂತ್ರದಲ್ಲಿದ್ದಾರೆ. ಅಲ್ಲದೇ ಇವತ್ತು ಬೀದರ್ ಮಾದರಿ ಸೊಸೈಟಿ ಮಾಡ್ತೀವಿ ಅಂದರು. ಅದು ಮ್ಯಾನ್ ಪವರ್ ಏಜೆನ್ಸಿಗಳು ಕೋರ್ಟಿಗೆ ಹೋಗ್ಯಾರಂತ ಅದನ್ನು ಕೂಡ ಪೆಂಡಿಂಗ್ ಇಟ್ಟಾರೆ. ಅದು ಕೂಡಲೇ ಬೀದರ್ ಮಾದರಿ ಮಾಡಬೇಕು. ಶೋಷಣೆ ಮಾಡ್ತಕ್ಕಂಥ ಜನರ ಮಾತು ಕೇಳಿ ಇವರು ಇನ್ನೂ ಕೂಡ ಹಾಗೆ ಯಾವ ಮ್ಯಾನ್ ಪವರ್ ಏಜೆನ್ಸಿದು ಸರಿಯಾಗಿ PF ಕಟ್ಟಲ್ಲ, ಟೈಮಿಗೆ ವೇತನ ಕೊಡಲ್ಲ. ಬಟ್ ನಮ್ಮ ಶೋಷಣೆ ನಮಗೆ ಸುಲಿಲಕ್ಕೆ ಬಂದವರು. ಅದಕ್ಕಾಗಿ ಇವತ್ತು ಅದು ಮ್ಯಾನ್ ಪವರ್ ಏಜೆನ್ಸಿಗಳೆಲ್ಲ ಕಡಿವಾಣ ಹಾಕಬೇಕಾದ್ರೆ ಮೊದಲು ಬೀದರ್ ಮಾದರಿ ಸೊಸೈಟಿ ಪ್ರಾರಂಭ ಮಾಡಬೇಕು. ಅಲ್ಲದೇ ಸೇವಾ ಭದ್ರತೆ ಕೊಡಬೇಕು. ನಮಗೆ ಸೇವಾ ಭದ್ರತೆನೇ ಇಲ್ಲ. ಎಲ್ಲ ಹಾಸ್ಟೆಲ್ ನೌಕರರು ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ವಾರಕ್ಕೊಂದು ರಜೆ ಕೊಡಬೇಕು. ಅಲ್ಲಿಂದ ಈ ಕೆಲವೊಂದು ಹಾಸ್ಟೆಲ್ಗಳದಾಗ ಹೊಸ ಹಾಸ್ಟೆಲ್ ಏನು ಪ್ರಾರಂಭ ಆಗ್ತದೆ, ಹಿಂದೆ 100ಕ್ಕೆ 5 ಜನ ಅಡಿಗೆಯವ್ರು ಇರ್ತೀರಿ. ಹಿಂದೆ ಎಲ್ಲ ಇದ್ದ ಹಳೆ ಹಾಸ್ಟೆಲ್ಗಳಿಗೆಲ್ಲ ಸುಮಾರು 40 ವರ್ಷ ಹಿಡಿದು ಅದು ಸಿಸ್ಟಮ್ ಇದ್ದಿದೆ. ಈಗ ಏಕಾಏಕಿ ಸರ್ಕಾರ ಮ್ಯಾನ್ ಪವರ್ ಕಡಿಮೆ ಮಾಡ್ಬೇಕಂತೇಳಿ 4 ಜನ ಸಿಬ್ಬಂದಿಯನ್ನು ಕೊಟ್ಟರೆ 100ಕ್ಕೆ 4. ಅಲ್ಲಿಂದ ಕ್ರೈಸ್ತ ವಸತಿ ನಿಲಯಗಳಲ್ಲಿ ಹೊಸದಾಗಿ 2017ರ ನಂತರ ಪ್ರಾರಂಭ ಆಗ್ಯದ. ಅಲ್ಲೆಲ್ಲ ಕೂಡ 7 ಜನ, ಹಳಿಯವಕ್ಕೆಲ್ಲ 11 ಜನ ಇದ್ದಾರೆ. 7 ಜನ ಕೊಟ್ಟಾರೆ ಈಗ ಸಿಬ್ಬಂದಿ. 7 ಜನರಿಂದ ಅದು ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡ ಬಿಲ್ಡಿಂಗು, ಅದು ಅಡವಿದಾಗ ಇರ್ತದೆ. ಅಲ್ಲಿ ಜನ ಕೆಲಸ ಮಾಡ್ಲಿಕ್ಕೆ ಸಾಕಷ್ಟು ಜನ, 11 ಜನ ಅದನ್ನು ಕಡಿಮೆ ಬೀಳ್ತದೆ. ಆದರೆ 7 ಜನ ಕೊಟ್ಟರೆ ಹೀಗಾಗಿ ಅಲ್ಲಿ ಕೆಲಸ ಮಾಡೋದು ಒಂದೇ ಅಂದ್ರೇನು ಬಿಟ್ಟು ಹೋದಾಗ ರಾಕ್ಷಸರ ಕೈದಾಗ ದುಡ್ದಂಗೆ ಆಲತ್ತು ಹಾಸ್ಟೆಲ್ದಾಗ ದುಡಿಬೇಕಾದ್ರೆ. ಹೀಗಾಗಿ 7 ಜನ ಇದ್ದಿದ್ದು ಕ್ಯಾನ್ಸಲ್ ಮಾಡಿ ಅಲ್ಲಿನೂ ಕೂಡ 11 ಜನ ಸಿಬ್ಬಂದಿ ಕೊಡಬೇಕು. 10 ಜನ ಕೊಡ್ತೀವಂತ ಹೇಳಿ 1 ವರ್ಷ ಆಯ್ತು ಅವರು. ಇಲ್ಲಿವರೆಗೂ ಕೂಡ ಎಲ್ಲಿ ಅವರು ಅದು ಇಂಪ್ಲಿಮೆಂಟ್ ಆರ್ಡರೇ ಮಾಡಿಲ್ಲ, ಬರೀ ಪೆಂಡಿಂಗ್ ಇಟ್ಕೊತ ಬಂದರೆ. ಅದಕ್ಕೆ ನಾವು ಸೇವಾ ಭದ್ರತೆ ಕೊಡಬೇಕು. ಕನಿಷ್ಠ ವೇತನ 25,000 ರೂಪಾಯಿ ಒಪ್ಕೊಂಡು 1 ವರ್ಷ ಆಯಿತು. ಆದರೆ ಈಗಾರ ಅದು ಜಾರಿ ಮಾಡಿರಿ. ಅಲ್ಲಿಂದು ವಾರಕ್ಕೊಂದು ರಜೆ ಕೊಡ್ರಿ. ರಜೆನೇ ಇಲ್ಲ. ಒಂದೊಂದು ತಿಂಗಳಿಗೆ 1 ರಜೆನೂ ಕೂಡ ನಮ್ಮವ್ರಿಗೆ ಸಿಗ್ತಾಯಿಲ್ಲ. ಹೀಗಾಗಿ ಭಾಳಷ್ಟು ರಜೆ ಇಲ್ದಕ್ಕೆ ಎಷ್ಟೋ ಮಂದಿ ಅನಾರೋಗ್ಯದಿಂದ ಬೆಳೀತಾರೆ. ಈಗ ವಾಚ್ಮೆನ್ಗಳರ ನೈಟ್ ಡೈಲಿ ನಿದ್ದೆ ಕಟ್ಟಬೇಕು. ಡೇದಾಗ ನಿದ್ದೆ ಬರೋಬರಾಗಲ್ಲ. ಅದು 15 ತಾಸು 16 ತಾಸು ದುಡಿಬೇಕು. ಸಂಜೆಗೆ 6ಕ್ಕೆ ಹೋದ್ರೆ ಮರುದಿನ 9-10 ಗಂಟೆ ತನಕ ದುಡಿಸ್ಕೋತಾರೆ. ಅವ್ರಿಗೆ ನಿದ್ದೆನೇ ಆಗಲ್ಲ. ಹೀಗಾಗಿ ಅವರು ಒಂದು ಕಡೆ ಕುಟುಂಬದಾಗ ಮನೆಗೆ ಹೋಗಿ
ಹೆಂಡ್ರ ಮಕ್ಳಿಗೆ ಮಾತಾಡ್ಲಿಕ್ಕೂ ಕೂಡ ಟೈಮ್ ಇಲ್ದೇ ಅವ್ರ ಆರೋಗ್ಯ ಮನೆದು ಏನದ ಕೇಳಕ್ಕೆ ಟೈಮ್ ಇಲ್ದೇ ಇವತ್ತು ಅವ್ರಿಗೆ ವಾರಕ್ಕೊಂದು ರಜೆ ಕಂಪಲ್ಸರಿ ಕೊಡಬೇಕು. ವಾಚ್ಮ್ಯಾನೇ ಅಂತೆಲ್ಲ ಅಡುಗೆಯವ್ರಿಗೂ ಕೊಡಬೇಕು. ಅಡುಗೆಯವ್ರನ್ನೂ ಮುಂಜಾನೆ 6 ಗಂಟೆಗೆ ಎದ್ದು ಬರ್ತಾರೆ, ರಾತ್ರಿ 9 ಗಂಟೆಗೆ ಮನೆಗೆ ಹೋಗ್ತಾರೆ. ಅವ್ರ ಮಕ್ಕಳು ಗಂಡದೇರು ಸರಿ ಮಾತೇ ಆಡೋದಾಗಲ್ಲ. ಅದಕ್ಕಾಗಿ ಅದನ್ನು ವಾರಕ್ಕೊಂದು ರಜೆ ಕಂಪಲ್ಸರಿ ಕೊಡಬೇಕು ಅಂತ ಹೇಳ್ತೀವಿ. ಏಪ್ರಿಲ್ ಮೇ 2 ತಿಂಗಳು ಸೂಟಿ ಇರ್ತದೆ. ಸೂಟಿ ಇದ್ದಾಗ ಸ್ಯಾಲ್ರಿನೇ ಸಿಗೋಲ್ಲ. ರಾಜ್ಯ ರಾಜಕಾರಣದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ದಾಖಲೆ ಬರೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಲಬುರಗಿ ಜಿಲ್ಲೆಯ ನಾಲವರ ಮಠದ ಶ್ರೀಗಳು ಚಿನ್ನದ ಉಂಗುರವನ್ನು ಉಡುಗೊರೆಯಾಗಿ ನೀಡುವುದರ ಮೂಲಕ ವಿಶೇಷವಾಗಿ ಅಭಿನಂದಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ನಾಲ್ವಾರ ಗ್ರಾಮದಲ್ಲಿರುವ ಪ್ರಸಿದ್ಧ ಶ್ರೀ ಕೋರಿಸಿದ್ದೇಶ್ವರ ಮಠಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿ ನೀಡಿದರು. ಜಿಲ್ಲೆಯ ಸುಗುರು ಕಾರ್ಯಕ್ರಮ ಮುಗಿಸಿ ಮಠಕ್ಕೆ ಆಗಮಿಸಿದ ಸಿಎಂ ಅವರನ್ನು ಮಠದ ಪೀಠಾಧಿಪತಿಗಳಾದ ಶ್ರೀ ತೋಟೇಂದ್ರ ಸ್ವಾಮೀಜಿ ಅವರು ಆತ್ಮೀಯವಾಗಿ ಬರಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ಶ್ರೀಗಳು ಮುಖ್ಯಮಂತ್ರಿಗಳಿಗೆ ಚಿನ್ನದ ಉಂಗುರವನ್ನ ತೊಡಿಸಿದರು. ಸಿದ್ದರಾಮಯ್ಯ ಅವರು ಇದುವರೆಗೆ ಅತಿ ಹೆಚ್ಚು ಬಾರಿ ರಾಜ್ಯ ಬಜೆಟ್ ಮಂಡಿಸಿರುವ ಐತಿಹಾಸಿಕ ಸಾಧನೆಯನ್ನು ಗುರುತಿಸಿ ಮಠದ ವತಿಯಿಂದ ಈ ವಿಶೇಷ ಉಡುಗೊರೆ ನೀಡಲಾಯಿತು. ಶ್ರೀಗಳು ಪ್ರೀತಿಯಿಂದ ನೀಡಿದ ಈ ಗೋಲ್ಡನ್ ಉಂಗುರವನ್ನ ಮುಖ್ಯಮಂತ್ರಿಗಳು ನಗು ನಗುತ್ತಲೇ ಸ್ವೀಕರಿಸಿ ಕೃತಜ್ಞತೆ ಸಲ್ಲಿಸಿದರು. ಸ್ವಲ್ಪ ಕರೆಯಿಂದ ವಿಷ್ಣುಯಾಮ ದೇವಾಹ ಭದ್ರಸ್ಥಃ ಯಸೈಮದಿಮಹಿ ತಮ್ಮಿದಾಯು ದೀರ್ಘಮಾಯುಃ. ಸ್ವಲ್ಪ ಕರೆ ತೋರಿಸಿ. ನಾಗವಾರದ ಸ್ನಾನಕ್ಕೆ ಇವತ್ತಿನ ದಿವಸ ಅವರೆಲ್ಲ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ನೀವು ಸೈಡ್ ಬನ್ನಿ. ಓಡಾಡಬೇಡಿ ಪ್ಲೀಸ್. ಸರ್ ಯಾರು ಬರಬೇಡಿ ಸರ್. ಹೋಗ್ಬೇಡ್ರಿ, ನಾವು ಮಾಡ್ಲತ್ತಿಲ್ಲ. ಸರ್ ಈಗ ನೋಡ್ರಿ, ನೀವು ಆಮೇಲೆ ನೋಡೋದಂತ ಸರ್. ಸರ್ ಈಗ ನೋಡ್ರಿ ಸರ್ ಹಿರಣ್ಣ ಕೊಡಿ ಸರ್. ಸೈಡ್ ಕೊಡ್ರೆ ಸ್ವಲ್ಪ ಸೈಡ್ ಆಗಿ ಕೊಡ್ರೆ. ಕೈ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಇಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಸನಕ್ಕೆ ತೆರಳುವಾಗ ಬೆಂಗಳೂರು ಹಾಸನ ಹೆದ್ದಾರಿಯಲ್ಲಿ ಆಟೋ ಹಾಗೂ ಕಾರ್ ನಡುವೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿದ್ದ ವಿಕ್ರಮ್ ಅವರನ್ನ ಸಚಿವರು ಆಸ್ಪತ್ರೆಗೆ ದಾಖಲಿಸುವುದರ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಇನ್ನು ಅಪಘಾತದಲ್ಲಿ ಗಾಯಗೊಂಡಿದ್ದ ವ್ಯಕ್ತಿಯನ್ನು ಅರ್ಧ ಗಂಟೆಯಿಂದ ಯಾರೂ ಗಮನಿಸದೆ ರಸ್ತೆಯಲ್ಲೇ ಇದ್ದಿದ್ದನ್ನ ನೋಡಿ ಪೊಲೀಸ್ ವಾಹನದಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆಗೆ ಕಳಿಸಿ ಸೂಕ್ತ ಚಿಕಿತ್ಸೆ ನೀಡುವಂತೆ ಅಲ್ಲಿನ ವೈದ್ಯರಿಗೆ ದೂರವಾಣಿ ಕರೆ ಮಾಡಿ ತಕ್ಷಣ ಸ್ಪಂದಿಸುವಂತೆ ತಿಳಿಸಿದರು. ಅಪಘಾತದಲ್ಲಿ ತೀವ್ರ ಗಾಯಗೊಂಡಿದ್ದ ವಿಕ್ರಮ್ ನರಳಾಡುತ್ತಿದ್ದರು. ಇದೇ ವೇಳೆಯಲ್ಲಿ ಮಾರ್ಗವಾಗಿ ತೆರಳುತ್ತಿದ್ದ ಸಚಿವರು ತಮ್ಮ ಕಾರನ್ನ ನಿಲ್ಲಿಸಿ ಹೆದ್ದಾರಿ ಗಸ್ತು ಅವರಿಗೆ ದೂರವಾಣಿ ಕರೆ ಮಾಡಿ ಅವರನ್ನು ಆದಿಚುಂಚನಗಿರಿ ಆಸ್ಪತ್ರೆಗೆ ಕಳಿಸಿಕೊಟ್ಟರು. ಜೊತೆಗೆ ಖುದ್ದು ಸಚಿವರೇ ವೈದ್ಯರಿಗೆ ಕರೆ ಮಾಡಿ ಸ್ಪಂದಿಸುವಂತೆ ತಿಳಿಸಿದರು. ಸಚಿವರ ಮಾನವೀಯತೆ ಕಾರ್ಯಕ್ಕೆ ಗಾಯಾಳು ಅರ್ಪಿಸಿದರು.
ಅನೇಕ ಜಾತಿ ಧರ್ಮಗಳು ಭಾಷೆಗಳ ಸಂಸ್ಕೃತಿಗಳಿರುವ ಸಮಾಜದಲ್ಲಿ ನಾವು ವೈವಿಧ್ಯದಲ್ಲಿ ಏಕತೆಯನ್ನು ಸಾಧಿಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಚಿತ್ತಾಪುರ ತಾಲೂಕಿನ ಶ್ರೀ 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 ಭೋಜಲಿಂಗೇಶ್ವರರ ನೂತನ ದೇವಸ್ಥಾನದ ಲೋಕಾರ್ಪಣೆ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ನೆರವೇರಿಸಿದ ಬಳಿಕ ನೂತನ ಬೆಳ್ಳಿ ರಥೋತ್ಸವಕ್ಕೆ ಚಾಲನೆ ನೀಡಿ ಕಲ್ಯಾಣ ಮಂಟಪವನ್ನು ಉದ್ಘಾಟಿಸಿ ಮಾತನಾಡಿದರು. ಭೋಜಲಿಂಗೇಶ್ವರರು ಸಮಾಜಕ್ಕೆ ಸತ್ಯದ ದಾರಿಯನ್ನ ತೋರಿ ಸಮಾನತೆ ಭಾವೈಕ್ಯತೆ ಸಾರಿದವರು. ನಾವೆಲ್ಲರೂ ಮನುಷ್ಯರಾಗಿದ್ದು ಮಾನವರಾಗಿ ಬದುಕಬೇಕಿದೆ. ಯಾವ ಧರ್ಮವು ದ್ವೇಷವನ್ನ ಬೋಧಿಸುವುದಿಲ್ಲ. ಪರಸ್ಪರ ದ್ವೇಷವನ್ನು ಬಿತ್ತುವವರು ನಮ್ಮ ಮಧ್ಯೆ ಇದ್ದಾರೆ. ಸಮಾಜವನ್ನು ಧರ್ಮ ಜಾರಿಗೆ ಹೆಸರಿನಲ್ಲಿ ಒಡೆದು ಒಬ್ಬರನ್ನು ಮತ್ತೊಬ್ಬರ ವಿರುದ್ಧ ಎತ್ತಿಕಟ್ಟುವ ಕೆಲಸ ಮಾಡುವ ಪಟ್ಟಭದ್ರ ಹಿತಾಸಕ್ತಿಗಳು ಇದ್ದು ಅವರ ಆಮಿಷಕ್ಕೆ ಬಲಿಯಾಗಬಾರದು ಎಂದರು. ಅದನ್ನೇ ಭೋಜಲಿಂಗೇಶ್ವರ ಸ್ವಾಮಿಗಳು ಹೇಳಿದ್ದಾರೆ ಎಂದರು. ವೇದಿಕೆ ಮೇಲೆ ಭೋಜಲಿಂಗೇಶ್ವರ ಸಿದ್ಧ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಶ್ರೀ ಹಿರಿಗಪ್ಪ ಮುತ್ಯಾನವರು, ಸಚಿವರಾದ ಪ್ರಿಯಾಂಕ್ ಖರ್ಗೆ, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಶಾಸಕರಾದ ಎಂವೈ ಪಾಟೀಲ್, ಅಲ್ಲಂಪ್ರಭು ಪಾಟೀಲ್, ಚನ್ನಾರೆಡ್ಡಿ ಪಾಟೀಲ್ ತನ್ನೂರ್, ಎಂಎಲ್ಸಿಗಳಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್, ಮಾಲಾ ನಾರಾಯಣರಾವ್, ಮೆಹಬೂಬ್ ಸಾಬ್ ಚಿಸ್ತಿ, ಬಾಬು ಹೊನ್ನನಾಯಕ್, ಲಿಂಗಾರೆಡ್ಡಿ ಬಾಸರೆಡ್ಡಿ, ಹನುಮೇಗೌಡ ಬೀರನ್ಕಲ್, ಮಹೇಶ್ ರೆಡ್ಡಿ ಮುದ್ನಾಳ್ ಸೇರಿದಂತೆ ಅನೇಕರು ಭಾಗಿ ಎಲ್ಲರಿಗೂ ಅಭಿನಂದನೆ, ಧನ್ಯವಾದಗಳು. ದಾರಿಯನ್ನು ತೋರಿಸ್ಕೊಟ್ಟವರು. ಮತ್ತು ಇಲ್ಲಿ ಸಮಾನತೆ, ಭಾವೈಕ್ಯತೆ ಇವೆರಡೂ ಕೂಡ ಭಾಳ ಮುಖ್ಯವಾಗಿ ನಡೀತಾ ಇದ್ದಾವೆ. ಸಮಾಜದಲ್ಲಿ ಸಮಾನತೆ ಇರಬೇಕು, ಭಾವೈಕ್ಯತೆಯೂ ಕೂಡ ಇರಬೇಕು. ನಾವೆಲ್ಲರೂ ಕೂಡ ಮನುಷ್ಯರು. ನಾವು ಮಾನವರಾಗಿ ಬದುಕ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸಮಾಜದಲ್ಲಿ ಅನೇಕ ಜಾತಿಗಳಿದ್ದಾವೆ, ಧರ್ಮಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ.
ಅನೇಕ ಸಂಸ್ಕೃತಿಗಳಿದ್ದಾವೆ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಅದರಿಂದ ನಾವು ಎಲ್ಲರೂ ಕೂಡ ವೈವಿಧ್ಯತೆ ಇರ್ತಕ್ಕಂಥ ಈ ಸಮಾಜದಲ್ಲಿ ಏಕತೆಯನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅನೇಕ ಧರ್ಮಗಳಿದ್ದಾವೆ ನಿಜ. ಯಾವುದೇ ಧರ್ಮ ದ್ವೇಷ ಮಾಡಿ ಅಂತ ಹೇಳಲ್ಲ. ಪ್ರತಿ ಧರ್ಮನೂ ಕೂಡ ಇನ್ನೊಬ್ಬರನ್ನು ಪ್ರೀತಿಸಬೇಕು ಅಂತ ಹೇಳ್ತದೆ. ಇನ್ನೊಬ್ಬರನ್ನು ಪ್ರೀತಿಸಬೇಕು, ಆಗ ಮಾತ್ರ ನಾವು ಮಾನವೀಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾವೆಲ್ಲ ಮನುಷ್ಯರು, ಪರಸ್ಪರ ಪ್ರೀತಿಸಬೇಕೇ ಹೊರತು ಯಾವುದೇ ಕಾರಣಕ್ಕೆ ದ್ವೇಷಿಸಬಾರದು. ದ್ವೇಷವನ್ನು ಬಿತ್ತಕ್ಕಂಥ, ಅದನ್ನು ಬೆಳೆಸ್ತಕ್ಕಂಥ ಅನೇಕ ಜನ ನಮ್ಮಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಮರಿಬಾರ್ದು ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸ್ತೇನೆ. ಯಾಕಂತಂದರೆ ಸಮಾಜವನ್ನು ಒಡಿಬೇಕು, ಧರ್ಮವನ್ನು ಒಡಿಬೇಕು. ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಮಾಜವನ್ನು ಒಡಿಬೇಕು. ಒಂದು ವರ್ಗದ ಜನರನ್ನು ಇನ್ನೊಂದು ವರ್ಗದ ಜನರ ಜೊತೆ ಎತ್ಕೆಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದರಿಂದ ಹಲವು ಶಾಸಕರು ಸಚಿವರಾಗುವ ಆಸೆ ಹೊಂದದ್ದು 3-4 ಬಾರಿ ಗೆದ್ದಿರುವ ಹಿರಿಯ ಶಾಸಕರು ಸಹ ಮಂತ್ರಿಗಿರಿಗಾಗಿ ದೆಹಲಿಗೆ ತೆರಳುತ್ತಿದ್ದಾರೆ. ಅವರೆಲ್ಲರಿಗೂ ಸಚಿವ ಸ್ಥಾನ ಸಿಕ್ಕು ರಾಜ್ಯಕ್ಕೆ ಸೇವೆ ಸಲ್ಲಿಸಲಿ ಎಂದು ಶಾಸಕ ರವಿಕುಮಾರ್ ಗಾಣಿಗ್ ಹೇಳಿದರು. ಸಚಿವ ಸಂಪುಟ ಪುನರಚನೆ ಕುರಿತು ಶಾಸಕ ರವಿಕುಮಾರ್ ಗಾಣಿಗ್ ಮಂಡ್ಯದಲ್ಲಿ ಪ್ರತಿಕ್ರಿಯೆ ನೀಡಿ, ಈ ಸಂಬಂಧ ತಾವು ಸೇರಿದಂತೆ 38 ಜನ ಶಾಸಕರು ಪತ್ರ ಬರೆದದ್ದು 5 ಜನ ಹೊಸಬರಿಗೆ ಮಂತ್ರಿಗಿರಿ ನೀಡುವಂತೆ ಕೋರಿದ್ದೇವೆ. ಹೊಸದಾಗಿ ಶಾಸಕರಾದವರಿಗೆ ಸಚಿವ ಸ್ಥಾನ ಸಿಗಬೇಕು ಎಂಬ ತಮ್ಮ ಆಗ್ರಹದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ವೈಯಕ್ತಿಕವಾಗಿ ತನಗೆ ಸಚಿವ ಸ್ಥಾನ ಬೇಡ ಎಂದು ರವಿಕುಮಾರ್ ಗಾಣಿಗ್ ತಿಳಿಸಿದ್ದಾರೆ. ಹಾಲಿ ಇರುವ ಕೆಲವು ಸಚಿವರು ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಿರುವುದು ಮತ್ತು ಜನರಿಗೆ ಲಭ್ಯವಿಲ್ಲದೆ ಇರುವುದು ಕೆಲಸಗಳಿಗೆ ಅಡ್ಡಿಯಾಗುತ್ತಿದೆ. ಆದ್ರಿಂದ ಇಂತಹ ಸಚಿವರನ್ನ ಬದಲಾಯಿಸಿ ಹೊಸಬರಿಗೆ ಅವಕಾಶ ನೀಡುವುದು ಉತ್ತಮ. ಹೀಗಿದ್ರೂ ಈ ನಿರ್ಧಾರ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಎಂದು ಅವರು ತಿಳಿಸಿದ್ದಾರೆ. ಕೊಡಿ ಅಂತ ಹೇಳಿ ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನಮ್ಮ ಮಾಧ್ಯಮಗಳಲ್ಲಿ ನೋಡಿದ್ದೀನಿ. ಅವ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಸಿಗಲಿ, ಮಂತ್ರಿಗಿರಿ ಸಿಕ್ಕಿ ಅವರು ಕೂಡ ರಾಜ್ಯದ ಸೇವೆ ಮಾಡಲಿ ಅಂತೇಳಿ ನಾನು ಬಯಸ್ತೀನಿ. ರೀಶಫಲ್ ಆಗಲಿ ಅಂತ ಆಗ್ರಹ ಮಾಡ್ತೇನೆ. ಅದಕ್ಕೆಲ್ಲ ಕೇಂದ್ರ ಹೈಕಮಾಂಡ್ಗೆ ಬಿಟ್ಟಿದ್ದು, ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು. ಆದಾಗ ನಾನು ಆಗಬೇಕು ಅಂತೇಳಿ ಒಂದು 20 ಜನ ಹೋಗ್ತಾ ಇದ್ದಾರೆ ಅಂತ ಟಿವಿಗಳಲ್ಲಿ ನೋಡಿದೆ. ಅವ್ರಿಗೆ ಒಳ್ಳೇದಾಗಲಿ, ಸಿಗಲಿ ಎಲ್ಲರಿಗೂ. ಅಲ್ಲ, ಅದರಲ್ಲಿ ನಿಲುವಲ್ಲಿ ಏನು ಬದಲಾವಣೆ ಇಲ್ಲ. ಮೊನ್ನೆ ನಾವು ಕೂಡ 38 ಜನ ಪತ್ರ ಕೊಟ್ಟಿದ್ದೀವಿ. 5 ಜನ ಹೊಸಬರಿಗೆ, ಯಾರಿಗಾದ್ರೂ ಆಗಲಿ, ನನಗೆ ಬೇಡ ಅಂತ ಹೇಳಿದ್ದೀನಿ ಅವತ್ತೇ, ಯಾರಿಗಾದ್ರೂ ಆಗಲಿ ಮಂತ್ರಿ ಕೊಡಲಿ ಹೊಸಬರಿಗೆ ಅಂತ. ಆದರೆ ಆ ನಿಲುವಿನಲ್ಲಿ ಏನು ಬದಲಾವಣೆ ಇಲ್ಲ. ನಾವು ಕೂಡ ಎಲ್ಲ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು, ಯಾರನ್ನ ಈಗ ಆಲ್ರೆಡಿ ಒಂದು ಸರಿ ರಾಜ್ಯಾಧ್ಯಕ್ಷರು ಮೀಟ್ ಆಗಿದ್ದೀವಿ. ಸೆಷನ್ ಟೈಮಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಿತ್ತು, ಅವತ್ತು ಆಗಲಿಲ್ಲ. ಈಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ ನಾವೆಲ್ಲ ಸೇರಿ. ಆಮೇಲೆ ನೋಡೋಣ ಇನ್ನೇನೇನು ಮಾಡ್ಬೋದು ಅಂತ. ಕೆಲವ್ರನ್ನ ಬದಲಾವಣೆ ಮಾಡಿ ಹೊಸಬ್ರು ಕೊಡೋದು ಒಳ್ಳೇದು. ಕೆಲವ್ರು ಕೈಗೆ ಸಿಗಲ್ಲ, ಕೆಲಸಗಳಾಗಲ್ಲ ಅಂತ ಎಲ್ಲರೂ ಅಂತ ಹೇಳಲ್ಲ. ಎಲ್ಲರೂ ಕೆಲವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಡ್ತಾರೆ. ಕೆಲವರು ಫೋನಿಗೂ ಸಿಗಲ್ಲ, ಅವ್ರೇನು ದೇವಲೋಕದಿಂದ ಬಂದಿರೋರ ಥರ ಆಗಲ್ಲ. ಕೆಲವರು ಬದಲಾವಣೆ ಮಾಡಿ ಹೊಸಬ್ರು ಕೊಡೋದು ಒಳ್ಳೇದು, ಅದರಲ್ಲೇನೇನು ಮಾತಿಲ್ಲ. ಬಟ್ ಅದೆಲ್ಲ ಮಿಕ್ಕಿದ್ದು ಮುಖ್ಯಮಂತ್ರಿಗಳೇ ಮತ್ತು ಹೈಕಮಾಂಡ್ ಬಿಟ್ಟು ವಿಚಾರ. ಎಲ್ಲರಿಗೂ ಸಚಿವರು ಆಗಬೇಕು ಅನ್ನೋ ಆಸೆ ಇದೆ. ಅದರಲ್ಲೂ ಭಾಳಷ್ಟು ಸೀನಿಯರ್ಗಳು 3 ಸರಿ 4 ಸರಿ 5 ಸರಿ ಗೆದ್ದಿರೋರು ನಮಗೂ ಮಂತ್ರಿಗಿರಿ ಕೊಡಿ ಅಂತೇಳಿ ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನಮ್ಮ ಮಾಧ್ಯಮಗಳಲ್ಲಿ ನೋಡಿದ್ದೀನಿ. ಅವ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಸಿಗಲಿ, ಮಂತ್ರಿಗಿರಿ ಸಿಕ್ಕಿ ಅವರು ಕೂಡ ರಾಜ್ಯದ ಸೇವೆ ಮಾಡಲಿ ಅಂತೇಳಿ ನಾನು ಬಯಸ್ತೀನಿ. ರೀಶಫಲ್ ಆಗಲಿ ಅಂತ ಆಗ್ರಹ ಮಾಡ್ತೇನೆ. ಅದಕ್ಕೆಲ್ಲ ಕೇಂದ್ರ ಹೈಕಮಾಂಡ್ಗೆ ಬಿಟ್ಟಿದ್ದು, ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು. ಆದಾಗ ನಾನು ಆಗಬೇಕು ಅಂತೇಳಿ ಒಂದು 20 ಜನ ಹೋಗ್ತಾ ಇದ್ದಾರೆ ಅಂತ ಟಿವಿಗಳಲ್ಲಿ ನೋಡಿದೆ.
ಅವ್ರಿಗೆ ಒಳ್ಳೇದಾಗಲಿ, ಸಿಗಲಿ ಎಲ್ಲರಿಗೂ. ಇಷ್ಟು ದಿನ ಫಸ್ಟ್ MLA ಆದರೂ ಕೂಡ ಸಿಗಬೇಕು ಅಂತ ಹೇಳ್ತಾ ಇದ್ರಿ. ಅಲ್ಲ, ಅದರಲ್ಲಿ ನಿಲುವಲ್ಲಿ ಏನು ಬದಲಾವಣೆ ಇಲ್ಲ. ಮೊನ್ನೆ ನಾವು ಕೂಡ 38 ಜನ ಪತ್ರ ಕೊಟ್ಟಿದ್ದೀವಿ. 5 ಜನ ಹೊಸಬರಿಗೆ ಯಾರಿಗಾದರೂ ಆಗಲಿ, ನನಗೆ ಬೇಡ ಅಂತ ಹೇಳಿದ್ದೀನಿ ಅವತ್ತೇ, ಯಾರಿಗಾದರೂ ಆಗಲಿ ಮಂತ್ರಿ ಕೊಡಲಿ ಹೊಸಬರಿಗೆ ಅಂತ. ಆದರೆ ಆ ನಿಲುವಿನಲ್ಲಿ ಏನು ಬದಲಾವಣೆ ಇಲ್ಲ. ನಾವು ಕೂಡ ಎಲ್ಲ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು, ಯಾರನ್ನ ಈಗ ಆಲ್ರೆಡಿ ಒಂದು ಸರಿ ರಾಜ್ಯಾಧ್ಯಕ್ಷರು ಮೀಟ್ ಆಗಿದ್ದೀವಿ. ಸೆಷನ್ ಟೈಮಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಿತ್ತು, ಅವತ್ತು ಆಗಲಿಲ್ಲ. ಈಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ ನಾವೆಲ್ಲ ಸೇರಿ. ಆಮೇಲೆ ನೋಡೋಣ ಇನ್ನೇನೇನು ಮಾಡ್ಬೋದು ಅಂತ. ಕೆಲವ್ರನ್ನ ಬದಲಾವಣೆ ಮಾಡಿ ಹೊಸಬರು ಕೊಡೋದು ಒಳ್ಳೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಲು ಕೆಲವರು ಹುನ್ನಾರ ನಡೆಸಿದ್ರು. ಮತ್ತೆ ಕೆಲ ನಾಯಕರು ಫಂಡಿಂಗ್ ಸಹ ಮಾಡಿದ್ರು ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಯೂಬ್ ಪೈಲ್ವಾನ್ ಗಂಭೀರವಾಗಿ ಆರೋಪ ಮಾಡಿದರು. ದಾವಣಗೆರೆ ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಫಂಡಿಂಗ್ ಮಾಡುವವರ ಬಗ್ಗೆ ಪಕ್ಷದ ಹೈಕಮಾಂಡ್ ಬಳಿ ಮಾಹಿತಿ ಇದೆ, ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ. ಜೊತೆಗೆ ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ 3 ಸಲ MLC ಆಗಿದ್ದಾರೆ. ಪಕ್ಷದ ಕೆಲಸ ಬಂದು ಮಾಡಬೇಕು, ಅದನ್ನ ಬಿಟ್ಟು ಕರೆದಿಲ್ಲ ಎಂದರೆ ಹೇಗೆ? ನನ್ನ ಸಹೋದರ ಸಾದಿಕ್ ಪೈಲ್ವಾನ್ ಸ್ಪರ್ಧೆ ಮಾಡಲು ಮುಂದಾದಾಗ ಸಿಎಂ ಸಿದ್ದರಾಮಯ್ಯ ನಮಗೆ ಫೋನ್ ಮಾಡಿದ್ರು. ಇದಾದ ಬಳಿಕ ಎಲ್ಲವೂ ಸರಿಯಾಗಿದೆ. ಒಂದಂತೂ ಸತ್ಯ, ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಗೆಲ್ಲುತ್ತಾರೆ ಎಂದರು. ನಮ್ಮ ಗಮನಕ್ಕೆ ಬಂದಿದೆ. ನಮ್ಮ AICC ಅಭಿಷೇಕ್ ದತ್ರ ಅವರು ಸುರ್ಜೇಲ್ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಆ ಮಾಹಿತಿ ಪ್ರಕಾರ AICCಗೆ ಅವರು ವರದಿ ಕೊಟ್ಟಿದ್ದಾರೆ. ಅದ್ರ ಮೇಲೆ ಅದ್ರ ಪ್ರಕಾರ ಕ್ರಮ ತಗೊಂಡಿದ್ದಾರೆ AICC. ಅಂದರೆ ಪಕ್ಷೇತರ ಇರುವಂಥ ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ನಿಮ್ಮ ನಾಯಕರು? ಇಲ್ಲಿ ನಮ್ಮ ನಾಯಕರಂತಲ್ಲ, ಯಾವನೇ ಇರಲಿ, ಪಕ್ಷದ ವಿರುದ್ಧ ಯಾವನೇ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರೆ ಅವನ ವಿರುದ್ಧ ಕ್ರಮ ತಗೊಳಕ್ಕೆ ಯಾವುದು ಹಿಂಜರಿಯೋ ಕ್ರಮನೇ ಇಲ್ಲ. ಅದೇ ಅವರು ಮುಖ್ಯವಾಗಿ ಇದು ಅವರೊಂದು ವಿಡಿಯೋದಲ್ಲಿ ನೋಡಿದೆ ನಾನು. ನನಗೆ ಪಕ್ಷದವರು ಕರೆದಿಲ್ಲ, MP ಕರೆದಿಲ್ಲ, ಮಂತ್ರಿಗಳನ್ನು ಕರೆದಿಲ್ಲ, ಆಮೇಲೆ ಕ್ಯಾಂಡಿಡೇಟು ಬಂದು ನನಗೆ ಮಾತಾಡಿಸಿಲ್ಲ ಅಂಥೇಳಿ. ಈ ಕಾಂಗ್ರೆಸ್ ಪಕ್ಷದ ಕೆಲಸ ಮನೆ ಕೆಲಸ ಅಲ್ಲ ಇದು. ಅವರು ಸುಮಾರು ವರ್ಷದಿಂದ ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಿದವರು. ಅವರು ಮುಂದೆ ಬಂದು ಪಕ್ಷಕ್ಕೆ ಕೆಲಸ ಮಾಡಬೇಕಾಗಿತ್ತು. ವಿನಾಕಾರಣ ಅವರು ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಲಿಲ್ಲ. ಆಮೇಲೆ ಯಾರಿಗೂ ಕರೆಸಿ ಮತದಾನ ಮಾಡ್ರು ಅಂತೂ ಹೇಳಿಲ್ಲ. ಮನೆಗೆ ಕೂತ್ಕೊಂಡು ಅವರು ಐತಲ್ಲ ಈ ರೀತಿ, ಅದರ ಪ್ರಕಾರ ಅವ್ರ ಮೇಲೆ ಕ್ರಮ ಆಗಿದೆ. ಜಮೀರವರು ಎಲ್ಲ ಇಲ್ಲಿ ಕೆಲವೊಂದು ಕೆಲವು ಫಂಡಿಂಗ್ ಮಾಡಿದ್ದಾರೆ, ಕೆಲವೊಂದು ಪಕ್ಷೇತರಿಗೆ ಆರೋಪಗಳು ಕೇಳಿಕೊಂಡ ಅದು AICC ವರದಿಯಲ್ಲಿ ಉಲ್ಲೇಖ ಆಗಿದೆ. ಅದ್ರ ಮೇಲೆ ಕ್ರಮ ಮಾಡಿದ್ದಾರೆ. ಅವ್ರಿಗೆ ಗೊತ್ತಿರುತ್ತೆ ಯಾರ್ಯಾರು ಮಾಡಿದ್ದಾರೆ, ಯಾರ್ಯಾರು ಫಂಡಿಂಗ್ ಮಾಡಿದ್ದಾರೆ, ಯಾರ್ಯಾರು ಪಕ್ಷದ ವಿರುದ್ಧ ಕೆಲಸ ಮಾಡಿದ್ದಾರೆ ಅಂತೇಳಿ. ಅದ್ರ ಮೇಲೆ ಕ್ರಮ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಸಾದಿಕ್ ಪೈಲ್ವಾನ್ ಅವರು ಮನವೊಲಿಸುವುದಕ್ಕೆ ಉದ್ದೇಶಪೂರ್ವಕವಾಗಿ ಇಲ್ಲಿ ಬರಲಿಲ್ಲ ಅನ್ನೋದೊಂದು ಅವ್ರು ಬರೋತ್ತಿದ್ರು ತಡೆದ್ರಂತೆ. ಜಮೀರ್ ಅಹ್ಮದ್ಗೆ ಇಲ್ಲ ಅಲ್ಲಿ ಏನಾಯ್ತು ಅಂತ ಹೇಳಿದರೆ, ಅವತ್ತಿನ ರಾತ್ರಿ CM ಅವರು ನನಗೆ ಮಾತಾಡಿದರು, ನೀನು ಬ್ಲಾಕ್ ಅಧ್ಯಕ್ಷಪ್ಪ ನಿಮ್ಮ ಅಣ್ಣ ಕರೆದು ಮಾತಾಡಿ ಸರಿ ಮಾಡ್ರಿ ಅಂಥೇಳಿ. ಆವಾಗ ನಾನು ನಮ್ಮ ಮಂತ್ರಿಗಳು ನಮಗೆ ಸೂಚನೆ ಕೊಟ್ಟರು, ನಿಮ್ಮ ಅಣ್ಣನಿಗೆ ಹೋಗಿ ಮನವೊಲಿಸ್ತೆ ಅಂಥೇಳಿ. ನಾನು ಪ್ರಾಮಾಣಿಕವಾಗಿ ನಮ್ಮ ಅಣ್ಣನಿಗೆ ಪ್ರಯತ್ನ ಪಟ್ವಿ. ಎಲ್ಲೋ ಒಂದು ಕಡೆ ಯಾರ್ದೋ ಒಂದು ಹಿನ್ನೆಲೆಯಿಂದ ಅವರು ಸ್ವಲ್ಪ ಎಡವಿದ್ದಂಗೆ ಕಾಣ್ತೈತಿ. ಆಮೇಲೆ ಎಲ್ಲ ಸರಿ ಹೋಯ್ತು. ಇಲ್ಲಿಯವರೇ ಒಂದಿಷ್ಟು ಅವರಿಗೆ ಬೆಂಬಲ ಕೊಟ್ಟರು, ಹಿಂದೆ ತಕ್ಕೋಬೇಡ ಸ್ಪರ್ಧಿಸು ಅಂತ ಅಂದರು. ಅದು ನಮ್ಮ ಅಣ್ಣನಿಗೆ ಕೇಳಬೇಕು ನೀವು. ಏನಾದ್ರು ಸ್ವಲ್ಪ ನಿಮ್ಗೇನು ಇದದ ಅಳಕದ ಎಲ್ಲ ಮುಸ್ಲಿಂ ಓಟುಗಳು ವಿಭಜನೆ ಆಗಿದೆ? ಇಲ್ಲ, ಅದು ಸುಮಾರು 2013ರಾಗೆ ಸೈಯದ್ ಸೈಫುಲ್ಲಾರ್ ಅವರು 26,000 ಮತದಿಂದ ಮತ ತಗೊಂಡಿದ್ರು. ಆ ನಿಟ್ಟಿನಲ್ಲಿ ನಮ್ಮ ನಾಯಕರಾದ ದಿವಂಗತ ಶಾಮನೂರು ಶಿವಶಂಕರಪ್ಪನವರು ಸುಮಾರು 44,000 ಓಟಿಂದ ಗೆದ್ದಿದ್ರು. ಈಗ ಎಲ್ಲ ಅಭ್ಯರ್ಥಿಗಳು ಸೇರಿ ಒಂದು 10ರಿಂದ 15,000 ತಗೋಬೋದು. ಆದರೂ ನಾವು ಎಕ್ಸ್ಪೆಕ್ಟೇಷನ್ 45,000 ಲೀಡ್ನಾಗ ಗೆಲ್ತೀವಿ ಅಂತಿದ್ವಿ. ಸ್ವಲ್ಪ ಲೀಡ್ ಕಡಿಮೆ ಆಗ್ಬೋದು, 100ಕ್ಕೆ 100 ಗೆಲ್ತೀವಿ. 10ರಿಂದ 15,000 14 ಜನಕ್ಕೆ ಸೇರಿ. ನಿಮ್ಮ ನಾಯಕರು ಹೇಳ್ತಿದ್ದಾರೆ ಲೀಡ್ ಇದಾಯಿತು, ಎಡವಟ್ ಆಯಿತು, ಮುಸ್ಲಿಂ ಮತಗಳು ಬಂದಿಲ್ಲ, ಹೆಚ್ಚಿಗೆ ಐತೆ ಅಂತಿದ್ದಾರಂತೆ. 4ನೇ ತಾರೀಕಿಗೆ ಗೊತ್ತಾಗುತ್ತೆ ನೋಡ್ರಿ. ಕರೆದಿಲ್ಲ ಅಂತಾನೆ ಇದು ಮಾಡಿದ್ರ ಯಾರು ಪಕ್ಷ ವಿರೋಧಿ ಚಟುವಟಿಕೆ ಅಲ್ರಿ? ಪಕ್ಷದ ಕೆಲಸ ಯಾಕೆ ಕರಿಬೇಕು? ಅವ್ರು ಬಂದು ಮಾಡ್ಬೇಕು ಕೆಲಸ. ಪಕ್ಷ ಅವ್ರಿಗೆ ಗೌರವಿಸಿ 3 ಸತಿ MLC ಕೊಟ್ಟಿದೆ, 3 ಸತಿ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ. ಈಗ ನನಗೆ ಯಾರು ಕರೆದಿಲ್ಲ. ಪಕ್ಷದ ಕೆಲಸ ನನ್ನ ಮನೆ ಕೆಲಸ ಅಂತ ಹೇಳಿ ಮಾಡಿದ್ದೀನಿ ನಾನು. ಅಲ್ಲ, ಮಾಡಿದ ಮೇಲೇ ಅವ್ರಿಗೆ ನೋಟಿಸ್ ಕೊಟ್ಟು ರಿಸೈನ್ ಮಾಡಕ್ಕೆ ಹೇಳಿದಾರಲ್ಲ. ಎಲ್ಲೋ ಹೈಕಮಾಂಡ್ ಅವ್ರಿಗೆ ವರದಿ ಮುಟ್ಟಿದೆ. ಆ ನಿಟ್ಟಿನಲ್ಲಿ ಪ್ರಕಾರ ಕ್ರಮ ತಗೊಂಡಿದ್ದಾರೆ. ಯಾರೇ ಮಾಡಿರಲಿ,
ದಾವಣಗೆರೆಯಲ್ಲಿ ಪಕ್ಷ ವಿರೋಧ ಚಟುವಟಿಕೆ ನಡೆದಿದೆ, ಷಡ್ಯಂತರ ನಡೆದಿದ್ದು ನನ್ನ ಕಣ್ಣಿಗೂ ಬಂದಿದೆ. ಈ ಬಗ್ಗೆ ಹೈಕಮಾಂಡ್ ವರದಿ ತರಿಸಿದೆ ಎಂದು ಸಿಗ್ಗಾವಿಯ ಶಾಸಕ ಯಾಸೀರ್ ಖಾನ್ ಪಠಾಣ್ ಹೇಳಿದರು. ಹಾವೇರಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಅಲ್ಪಸಂಖ್ಯಾತರು ಓಟ್ ಹಾಕಬೇಡಿ ಎಂದು ಬೇರೆಯವರು ಅಭಿಯಾನ ನಡೆಸಿದ್ರು. ಅದಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ಗೆ ಮತ ಹಾಕಿ ಎಂದು ನಾವು ಮನವಿ ಮಾಡಿದ್ವಿ. ನಮ್ಮ ಸಮುದಾಯ ಕಾಂಗ್ರೆಸ್ ಪಕ್ಷದ ಋಣ ತೀರಿಸಬೇಕು ಎಂದು ಕರೆ ಕೊಟ್ಟಿದ್ದೆ. ಪಕ್ಷದ ವಿರುದ್ಧ ಚಟುವಟಿಕೆ ಮಾಡಬಾರದು ಎಂಬುದು ನಮ್ಮ ನಿಲುವು. ಸಿದ್ಧಾಂತದ ಮೇಲೆ ಹೋರಾಟ ಮುಂದುವರಿಯುತ್ತದೆ. ಉಪಚುನಾವಣೆಯಲ್ಲಿ ಸರ್ಕಾರದ ಪ್ರತಿಷ್ಠೆ ಪ್ರಶ್ನೆ ಇದೆ ಎಂದು ಹೇಳಿದರು. ನಿನ್ನೆ KPCCಯಲ್ಲಿ ನಾನು ಇದ್ದೆ ಮೀಟಿಂಗಲ್ಲಿ. ನಾನು ಕೂಡ ಅಲ್ಲಿ ಅಬ್ಸರ್ವರ್ ಆಗಿ ಕೆಲಸ ಮಾಡಿದ್ದೀನಿ. ನನ್ನ ವಿಧಾನಸಭಾ ಕ್ಷೇತ್ರದಿಂದ ಹಾನಗಲ್ ಹಾಗೂ ಹುಬ್ಬಳ್ಳಿಯಿಂದ ಸುಮಾರು 100 ಜನ 120 ಮುಖಂಡರನ್ನು, ಕಾರ್ಪೊರೇಟರ್ಗಳನ್ನು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಸದಸ್ಯರು ನಾವೆಲ್ಲ ಕರೆದುಕೊಂಡು ಹಾಕಿದ್ವಿ. ಅಲ್ಲೆಲ್ಲ ಕೆಲಸ ಮಾಡಿದ್ವಿ. ನಾವು ಭಾಳ ಗೊಂದಲಮಯ ವಾತಾವರಣ ಇತ್ತಲ್ಲಿ. ಅದನ್ನು ನಿನ್ನೆ ನಮ್ಮ ರಾಜ್ಯ ನಾಯಕರಾದಂಥ ಸಲೀಂ ಅಹಮದ್ ಸಾಹೇಬರು, ರಿಜ್ವಾನ್ ಅರ್ಷದ್ ಅವರು, ಬಲ್ಕೀಸ್ ಬಾನು ಅವರು ಎಲ್ಲ ಅಲ್ಲೇ ನಮಗೆ ಯಾರ್ಯಾರು ಅಬ್ಸರ್ವರ್ಸ್ ಹಾಕಿದ್ರಲ್ಲ ಎಲ್ಲರಿಗೂ ಕೂಡ KPCCಯಲ್ಲಿ ಪ್ರೆಸ್ ಮೀಟ್ ಕರೆದಿದ್ರು. ನಾವೆಲ್ಲ ಅಲ್ಲೇ ನಮ್ಮವ್ರು ಹೇಳಿದ್ದಾರೆ. ಎಲ್ಲ ವಿಚಾರನೂ ತಮಗೂ ಗೊತ್ತಿದೆ. ಅಲ್ಲ ಹೇಳಿದ್ರಲ್ಲ ಅವರು. ಅಲ್ಪಸಂಖ್ಯಾತ ನಾಯಕರು ಕಾಂಗ್ರೆಸ್ ವೋಟ್ ಹಾಕಬೇಡಿ ಅಂತ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ರು ಅಂತ ಒಂದು ಆರೋಪ ಕೇಳಿದಾಗ ಜಮೀರ್ ಅಹಮದ್ ಇರ್ಬೋದು, ದಾವಣಗೆರೆ ಲೋಕಲ್ ಇರೋದಲ್ಲ ಜಬ್ಬಾರ್ ಅವರು ಇರ್ಬೋದು, ಅದರಲ್ಲಿ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ನೀವೆಲ್ಲರೂ ಸೇರಿ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ಹೆಸರೇ ಮಾತಾಡಬೇಡಿ ಅಂತ ಒಂದು ಅಭಿಯಾನ ಗುಪ್ತವಾಗಿ. ಅಲ್ಲ, ನಾವೆಲ್ಲ ಅಭಿಯಾನ ನಡೆಸಿದವ್ರು ಬೇರೆ. ಆ ಅಭಿಯಾನದ ವಿರುದ್ಧವಾಗಿ ನಾವು ಹೋಗಿ ಕಾಂಗ್ರೆಸ್ ಪಕ್ಷಕ್ಕೆ ನೀವು ವೋಟ್ ಹಾಕಬೇಕು. ನಾನೇ ಹೋಗಲಿ ಫಸ್ಟ್ ಪ್ರೆಸ್ ಮೀಟ್ ಮಾಡಿದ್ದು. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ನನ್ನನ್ನು ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟು ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿದೆ. ಅದು ಬಸವರಾಜ ಬೊಮ್ಮಾಯಿ ಅವ್ರ ಮಗನ ವಿರುದ್ಧ. ನಮ್ಮ ಸಮಾಜದವರು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿ ಋಣ ತೀರಿಸ್ಬೇಕಂತೇಳಿ ನಾನು ಕರೆ ಕೊಟ್ಟಿದ್ದು. ನಾವು ವಿಶೇಷವಾಗಿ ರಿಜ್ವಾನ್ ಅರ್ಷದ್ ಅವರು, ಹ್ಯಾರಿಸ್ ಅವರು, ತನ್ವೀರ್ ಸೇಠ್ ಅವರು, ನಾಸೀರ್ ಹುಸೇನ್ ಅವರು, ಬಲ್ಕೀಶ್ ಬಾನು ಅವರು, ಆಮೇಲೆ ನಮ್ಮ ಸಲೀಂ ಅಹಮದ್ ಅವರು, ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಅಲ್ಪಸಂಖ್ಯಾತ 10 ಜನ MLAಗಳು ಕೂಡಿಕೊಂಡು ಪಕ್ಷ ನಮಗೆ ಏನು ಮಾಡಿದೆ ಅಂತೇಳಿ ನಾವು ಹೇಳಿ ಬಂದಿದ್ದೀವಿ. ಆದರೆ ಅಲ್ಲೇ ಏನೇನೋ ನಡೆದಿದೆ ಅನ್ನೋದು ಈಗಾಗಲೇ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರೋ ಬಗ್ಗೆನೂ ಅವ್ರ ಗಮನಕ್ಕೆ ಬಂದಿದೆ. ತಮಗೂ ಗೊತ್ತಿದೆಯಲ್ಲ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲೂ 2023ರಲ್ಲಿ ಏನಾಯಿತು, ಈಗೂ ಏನು ನಡೀತಾ ಇದೆ. ಈಗೂ ಯಾರ್ಯಾರು ಬೊಮ್ಮಾಯಿಯವರ ವೇದಿಕೆ ಮೇಲೆ ನಿಂತ್ಕೊಂಡು ಅವರನ್ನು ಹೊಗಳ್ತಾರೆ. ನಿಮಗೆಲ್ಲ ಗೊತ್ತಿರೋ ವಿಚಾರನೇ ಅದು. ಅದೇನು ನಿಂತಿಲ್ಲ ಅದು. ಅಲ್ಲ, ಈಗ ವೇದಿಕೆ ಮೇಲೆ ನಿಂತು ಹೇಳೋರು ಷಡ್ಯಂತ್ರ ಮಾಡೋದಿಲ್ವಾ? ಷಡ್ಯಂತ್ರ ನಡೆದಿದೆ. ನಮ್ಮ ಕಣ್ಣಿಗೆ ಕಂಡಿದೆ ಅದು. ನಿಮ್ಮ ಕ್ಷೇತ್ರದಲ್ಲಿ ಸ್ಥಳೀಯರು ಮಾಡಿರ್ಬೋದು, ಬಟ್ ದಾವಣಗೆರೆ ಕ್ಷೇತ್ರದಲ್ಲಿ ರಾಜ್ಯದ ಪ್ರಮುಖ ನಾಯಕರು ಮತ್ತು ಪ್ರಭಾವಿ ಸಚಿವರು, ನಿಮ್ಮ ಸಮಾಜದ ಪ್ರಭಾವಿ ಸಚಿವರ ಮೇಲೆ ಈ ಆರೋಪ ಕೇಳಿರ್ತಕ್ಕಂಥದ್ದು. ಅಲ್ಲ, ಈಗಾಗಲೇ ಪಕ್ಷದ ಹಿರಿಯರು, ಪಕ್ಷ ಮತ್ತು ಪಕ್ಷ ಈಗಾಗಲೇ ಅದ್ರ ಬಗ್ಗೆ ಭಾಳ ಸೀರಿಯಸ್ ಆಗಿ ರಿಪೋರ್ಟ್ ತೆಗೆದಿದೆ. ಯಾರೋ ದೊಡ್ಡವರು, ಎಷ್ಟೇ ದೊಡ್ಡವರಾಗಲಿ ರೀ, ಪಕ್ಷಕ್ಕೆ ವಿರೋಧ ಮಾಡಬಾರ್ದು ಅನ್ನೋಂಥದ್ದು ನಮ್ಮ ಭಾವನೆ. ಅಲ್ಲ, ಈಗ ದಾವಣಗೆರೆ ಚುನಾವಣೆ ಬಗ್ಗೆ ಈಗಾಗಲೇ ನಮ್ಮ ರಾಜ್ಯದ ನಾಯಕರಾದಂಥ ನಿನ್ನೆ KPCCಯಲ್ಲಿ ನಾನು ಇದ್ದೆ ಮೀಟಿಂಗಲ್ಲಿ. ನಾನು ಕೂಡ ಅಲ್ಲಿ ಅಬ್ಸರ್ವರ್ ಆಗಿ ಕೆಲಸ ಮಾಡಿದ್ದೀನಿ. ನನ್ನ ವಿಧಾನಸಭಾ ಕ್ಷೇತ್ರದಿಂದ ಹಾನಗಲ್ ಹಾಗೂ ಹುಬ್ಬಳ್ಳಿಯಿಂದ ಸುಮಾರು 100 ಜನ 120 ಮುಖಂಡರನ್ನು, ಕಾರ್ಪೊರೇಟರ್ಗಳನ್ನು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಸದಸ್ಯರು ನಾವೆಲ್ಲ ಕರೆದುಕೊಂಡು ಹಾಕಿದ್ವಿ. ಅಲ್ಲೆಲ್ಲ ಕೆಲಸ ಮಾಡಿದ್ವಿ. ನಾವು ಭಾಳ ಗೊಂದಲಮಯ ವಾತಾವರಣ ಇತ್ತಲ್ಲಿ. ಅದನ್ನು ನಿನ್ನೆ ನಮ್ಮ ರಾಜ್ಯ ನಾಯಕರಾದಂಥ ಸಲೀಂ ಅಹಮದ್ ಸಾಹೇಬರು, ರಿಜ್ವಾನ್ ಅರ್ಷದ್ ಅವರು, ಬಲ್ಕೀಸ್ ಬಾನು ಅವರು ಎಲ್ಲ ಅಲ್ಲೇ ನಮಗೆ ಯಾರ್ಯಾರು ಅಬ್ಸರ್ವರ್ಸ್ ಹಾಕಿದ್ರಲ್ಲ ಎಲ್ಲರಿಗೂ ಕೂಡ KPCCಯಲ್ಲಿ ಪ್ರೆಸ್ ಮೀಟ್ ಕರೆದಿದ್ರು. ನಾವೆಲ್ಲ ಅಲ್ಲೇ ನಮ್ಮವ್ರು ಹೇಳಿದ್ದಾರೆ. ಎಲ್ಲ ವಿಚಾರನೂ ತಮಗೂ ಗೊತ್ತಿದೆ. ಅಲ್ಲ, ಹೇಳಿದ್ರಲ್ಲ ಅವರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಚಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು.
ಚಿತ್ರದುರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಯಾಕೆ ಅಂತೀರಾ? ಲಕ್ಷ ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ 75% ಡಿಸ್ಕೌಂಟ್ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ. ಒಳ್ಳೆ ಗುಣಮಟ್ಟದ ಫರ್ನಿಚರ್, ಸೋಫಾ, ಮಂಚ, ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲಬುರಗಿ ನಗರದಲ್ಲಿ. ನಮ್ಮಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ. ಈ ಎಲ್ಲಾ ಆಫರ್ಗಳು ಕೆಲವು ದಿನಗಳು ಮಾತ್ರ. ಕೊನೆಯ ದಿನಾಂಕ 12 ಏಪ್ರಿಲ್ ವರೆಗೆ ಮಾತ್ರ. ಗ್ರಾಹಕರು ಈ ಧಮಾಕ ಆಫರ್ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ ಕನ್ನಡ ಭವನ, ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ ಬೆಳಗ್ಗೆ 10 ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972945185ಗೆ. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ?
ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.